ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ನ್ಯೂ ವಿಡಿಯೋ. ಇವತ್ತಿನ ವಿಡಿಯೋ ಬಂದು ಪದವಿ ಪಾಸಾದಂಥ ಅಭ್ಯರ್ಥಿಗಳಿಗೆ ಸಿಬ್ಬಂದಿ ಆಯ್ಕೆ ಆಯೋಗದಿಂದ 3073 ಡೈಲಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗೆ ನೇಮಕಾತಿಯನ್ನು ಕರೆಯಲಾಗಿದೆ. ಅರ್ಹ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ಯಾವ ಉದ್ಯೋಗಗಳು ಖಾಲಿವೆ ಮತ್ತು ವಯೋಮಿತಿ, ಶಿಕ್ಷಣಾರ್ಹತೆ, ಅರ್ಜಿ ಶುಲ್ಕ ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ಮತ್ತು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ನೋಡೋದಾದರೆ, ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ. ಇದೇ ಥರ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನು ವಿಡಿಯೋ ಕಡೆ ಬರೋದಾದರೆ, ಡೈಲಿ ಸಬ್ ಇನ್ಸ್ಪೆಕ್ಟರ್ನಲ್ಲಿ ಒಟ್ಟು 3073 ಉದ್ಯೋಗಗಳು ಖಾಲಿವೆ. ಇದರ ಒಂದು ಸ್ಥಳ ನೋಡೋದಾದರೆ, ಉದ್ಯೋಗ ಸ್ಥಳ ನೋಡೋದಾದರೆ ಅಖಿಲ ಭಾರತದಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ ಎಲ್ಲಿ ಬೇಕಾದರೂ. ಇದರ ಒಂದು ಅರ್ಜಿ ಹೇಗೆ ಸಲ್ಲಿಸಬಹುದೆಂದರೆ, ಆನ್ಲೈನ್ನಲ್ಲಿ ಅಧಿಕೃತ ವೆಬ್ಸೈಟಿಗೆ ಭೇಟಿ ನೀಡಿ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇದರ ಉದ್ಯೋಗದ ವಿವರಗಳು ನೋಡೋದಾದರೆ, CRPFನಲ್ಲಿ 1029 ಉದ್ಯೋಗಗಳು ಖಾಲಿವೆ. BSFನಲ್ಲಿ 223 ಉದ್ಯೋಗಗಳು ಖಾಲಿವೆ. ಇನ್ನು ITBFನಲ್ಲಿ 233 ಉದ್ಯೋಗಗಳು ಖಾಲಿವೆ. CISFನಲ್ಲಿ 1294 ಉದ್ಯೋಗಗಳು ಖಾಲಿವೆ. SSBನಲ್ಲಿ 82 ಉದ್ಯೋಗಗಳು ಖಾಲಿವೆ. ಇನ್ನು ದೆಹಲಿ ಪೊಲೀಸ್ ನೋಡೋದಾದರೆ 212 ಉದ್ಯೋಗಗಳು ಖಾಲಿವೆ. ಇನ್ನು ವಯೋಮಿತಿ ನೋಡೋದಾದರೆ, ಇದರ ಒಂದು ವಯೋಮಿತಿ ಸಿಡಿಲಿಕೆ ನೋಡೋದಾದರೆ, OBC 3 ವರ್ಷ ಕಾಲ ವಯೋಮಿತಿ ಸಿಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು SC/ST 5 ವರ್ಷ ವಯೋಮಿತಿ ಸಿಡಿಲಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಇದರ ವಯೋಮಿತಿ ನೋಡೋದಾದರೆ ಕನಿಷ್ಠ 20 ವರ್ಷದಿಂದ ಗರಿಷ್ಠ 25 ವರ್ಷ ಮೀರಿರಬಾರದು. ಇನ್ನು ಇದರ ಒಂದು ಶಿಕ್ಷಣಾರ್ಹತೆ ನೋಡೋದಾದರೆ, SSC ನೇಮಕಾತಿ ಅಧಿಸೂಚನೆಯ ಪ್ರಕಾರ ಯಾವುದೇ ಒಂದು ಪದವಿಯನ್ನು ಪಾಸಾಗಿರಬೇಕು, ಅಂದರೆ ಡಿಗ್ರಿ ಪಾಸಾಗಿರಬೇಕು. ಇನ್ನು ಇದರ ಒಂದು ಅರ್ಜಿ ಸುಂಕ ನೋಡೋದಾದರೆ, SC/ST ಮತ್ತು ಮಾಜಿ ಸೈನಿಕ ಅಭ್ಯರ್ಥಿ ಮತ್ತು ಮಹಿಳೆಯರಿಗೆ ಯಾವುದೇ ಒಂದು ಅರ್ಜಿ ಸುಂಕ ಇರೋದಿಲ್ಲ. ಇನ್ನು ಇದರ ಒಂದು ಎಲ್ಲ ಅಭ್ಯರ್ಥಿಗಳಿಗೆ 100 ರೂಪಾಯಿಯನ್ನು ಅರ್ಜಿ ಸುಂಕ ಇಟ್ಟಿದ್ದಾರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಬಂದು, ಪತ್ರಿಕೆ 1 ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತದೆ. ಎರಡನೇದಾಗಿ ಫಿಸಿಕಲ್ ಟೆಸ್ಟ್ ಇರುತ್ತದೆ. ಮೂರನೇದಾಗಿ ಪತ್ರಿಕೆ 2 ಕಂಪ್ಯೂಟರ್ ಪರೀಕ್ಷೆ ಆಧಾರಿತ ಪರೀಕ್ಷೆ ಇರುತ್ತದೆ. ನಾಲ್ಕನೇದಾಗಿ ವೈದ್ಯಕೀಯ ಪರೀಕ್ಷೆ ಇರುತ್ತದೆ. ಇನ್ನು ಐದನೇದಾಗಿ ಡಾಕ್ಯುಮೆಂಟ್ರಿ ವೆರಿಫಿಕೇಷನ್ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇನ್ನು ಇದರ ಒಂದು ದಿನಾಂಕ ಮತ್ತು ಕೊನೆಯ ದಿನಾಂಕ ನೋಡೋದಾದರೆ 26/9/2025ರಿಂದ ಅಕ್ಟೋಬರ್ 16ರವರೆಗೆ ಅರ್ಜಿ ಸುಂಕವನ್ನು ಬಿಟ್ಟಿದ್ದಾರೆ. ಅಂದರೆ ಸುಮಾರು 1 ತಿಂಗಳ ಕಾಲ ಅಂದರೂ 1 ತಿಂಗಳ ಕಾಲ ಅರ್ಜಿಯನ್ನು ಕರೆದಿದ್ದಾರೆ. ನೀವು ಆದಷ್ಟು ಬೇಗ ನಿಮ್ಮ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬಹುದು.